ಕಳೆದ 3-4 ದಿವಸಗಳ ಬೆಳವಣಿಗೆಗಳನ್ನ ಗಮನಿಸಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಿದಾವೆ ಸರ್. ಏನು ಅಂತ ನೋಡೋದಾದ್ರೆ, ಈಗ ಹೊರಗಿನವರನ್ನ ಹಿಮ್ಮೆಟ್ಟಿಸೋದು ಅಥವಾ ಅವ್ರ ಜೊತೆ ಯುದ್ಧ ಮಾಡೋದು ಬಹಳ ಸುಲಭ. ಆದರೆ ಭಾರತದೊಳಗಿರುವಂಥ ಕೆಲವೊಂದು ಈ ವಿಷ ಜಂತುಗಳು, ಉಗ್ರವಾದ ಅಥವಾ ಪಾಕಿಸ್ತಾನವನ್ನ ಬೆಂಬಲಿಸುವಂಥ ಜನರು ಇಲ್ಲಿ ನಡ್ಕೊಳ್ಳುವಂತಹ ರೀತಿ, ಅವರಿಂದ ಬರುವಂತಹ ಅಪಾಯ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ನೀವು ಹೇಳುವ ಹಾಗೆ ನಮ್ಮಲ್ಲೇ ಕೆಲವು ವಿಷಜಂತುಗಳಿದೆ. ಅದೇನಾಗುತ್ತೆ, ಈಗ ನಾವು ಅದನ್ನು ಗೊತ್ತಿದ್ರೂ ನಾವು ಕೆಲವು ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ, ಆ ಸ್ಥಿತಿಲಿ ಇರುತ್ತೆ. ನಮ್ಮ ಸೆಡಿಷನ್ ಲಾ ಈಸ್ ನಾಟ್ ದಟ್ ಪವರ್ಫುಲ್. ಬೇರೆ ದೇಶಗಳಲ್ಲಿ ದೇಶದ ವಿರುದ್ಧವಾಗಿ ಯಾರು ಒಂದು ಸಣ್ಣ ಮಾತಾಡಿದ್ರು ಅಥವಾ ಏನೋ ಇಮ್ಮಿಡಿಯೇಟಾಗಿ ಅವನ ಅರೆಸ್ಟ್ ಆಗ್ತಾನೆ, ಅವನ ಮೇಲೆ ಕಾನೂನು ಕ್ರಮ ತಗೊಳುತ್ತೆ. ಇಲ್ಲಿ ನೀವು ಒಂಥರ ನೀರು ಕುಡಿದಾಗ ಏನು ಬೇಕಾದ್ರೂ ಮಾತಾಡ್ಬೋದು, ದೇಶದ ಬಗ್ಗೆ ಆಗಲಿ ನಮ್ಮ ಡಿಫೆನ್ಸ್ ಬಗ್ಗೆ ಆಗಲಿ. ಅದಕ್ಕೆ ಒಂದು ಕಾನೂನು ಇದೆಯೋ ಇಲ್ಲೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಇರೋ ಕಾನೂನು ಇದ್ದರೆ ಅದಕ್ಕೆ ಸರಿಯಾದ ಕ್ರಮಗಳು ತಗೋಬೇಕು. ಮೊದಲನೇದಾಗಿ ಆ ದಿಕ್ಕಿನಲ್ಲಿ ನಾವು ಭಾಳ ಕಮ್ಜೋರ್ ಇದ್ದೀವಿ, ವೀಕ್ ಇದ್ದೀವಿ. ಸೊ ಅದನ್ನು ಮೊದಲು ಮಾಡಬೇಕು. ಎರಡನೇದು, ನಮ್ಮ ಜನಗಳು ಎಚ್ಚೆತ್ಕೋಬೇಕು. ಇಷ್ಟು ಸರಿ ಎಲೆಕ್ಷನ್ಸ್ ಆಗಿದೆ, ಇನ್ನೂ ನಮಗೆ ಬುದ್ಧಿನೇ ಬಂದಿಲ್ಲ. ಆ ಹಳೇ ಥರ ಪಾಲಿಟಿಷಿಯನ್ಸ್ನೇ ಗೆಲ್ಸಿ ಕಳಿಸ್ತಾ ಇದ್ದೀವಿ. ಅಲ್ಲಿ ಹೋಗ್ತಾರೆ, ನಿದ್ದೆ ಹೊಡಿತಾರೆ, ಪಾರ್ಲಿಮೆಂಟ್ ಸೆಷನ್ನೇ ಅಟೆಂಡ್ ಮಾಡಲ್ಲ. ಒಂದು ಗರಿಮಾ ಅಂತಾರೆ, ಒಂದು ಗೌರವ ರೀತಿಲಿರಬೇಕು. ಒಂದು ಪಾರ್ಲಿಮೆಂಟ್ ಅಂದರೆ ಒಂದು ದೇವಸ್ಥಾನಕ್ಕೆ ನಾವು ಹೋಗ್ಬೇಕಾದ್ರೆ ಎಷ್ಟು ಇದಾಗಿ ಹೋಗ್ತೀವಿ, ಆ ಥರ ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ಒಂದು ಸರಿಯಾದ ವೇಷಭೂಷಣ ಹಾಕ್ಕೋಬೇಕು, ಇದು ಮಾಡಬೇಕು. ಅಲ್ಲಿ ಮಾತಾಡೋ ಭಾಷೆ ಚೆನ್ನಾಗಿರ್ಬೇಕು. ಅದೊಂದು ದೇಗುಲ ಅಂತ ಹೇಳ್ತಾರೆ. ಅಲ್ಲಿ ನೀವು ಒಂದು ಟೀ ಶರ್ಟು, ಅದು ಜೀನ್ಸು, ಅದನ್ನೆಲ್ಲ ಹಾಕ್ಕೊಂಡು ಹೋಗ್ತಾರೆ ಈಗ ಜನಗಳು. ಯಾರು ಅಂತ ಗೊತ್ತಿದೆ. ಸೊ ಅದೆಲ್ಲ ಒಂದು ಇದೇ ಇಲ್ಲ. ಆ ಪಾರ್ಲಿಮೆಂಟ್ಗೆ ಒಂದು ಗೌರವನೇ ಕೊಡ್ತಾ ಇಲ್ಲ ಕೆಲವು ಜನಗಳು. ಅದನ್ನೆಲ್ಲ ಏನಾರ ಒಂದು ರೀತಿಲಿ ಹತೋಟಿಗೆ ತರಬೇಕು. ಅದು ಆ ನಿಟ್ಟಿನಲ್ಲೂ ಕೆಲಸ ಆಗಬೇಕು. ಮತ್ತು ಇನ್ನೊಂದು, ಇಂಥದ್ದನ್ನು ಚಿಗುರಿನಲ್ಲೇ ಮೊಟಕು ಮಾಡಬೇಕು. ಅದನ್ನು ಬಿಡ್ತೀವಿ. ಈ ನಮ್ಮವರೇ ಹೋಗ್ತಾರೆ, ಪಾಕಿಸ್ತಾನಕ್ಕೆ ಹೋಗ್ತಾರೆ, UK ಹೋಗ್ತಾರೆ, US ಹೋಗ್ತಾರೆ. ಅಲ್ಲಿ ನಮ್ಮ ವಿರುದ್ಧನೇ ಭಾಷಣ ಮಾಡಿ ಬರ್ತಾರೆ. ಅದು ಯೂನಿವರ್ಸಿಟೀಸಲ್ಲೆಲ್ಲ ಹೋಗಿ ಲೆಕ್ಚರ್ ಕೊಟ್ಟು ಬರ್ತಾರೆ. ಈ ದೇಶದಲ್ಲಿ ಏನಿಲ್ಲ, ಇಲ್ಲಿ ಗರೀಬ್ ದೇಶ, ಹಾಗೆ ಹೀಗೆ ಅಂತ. ಅದನ್ನೆಲ್ಲ ಕರಬ್ ಮಾಡಬೇಕು. ಒಟ್ಟಾರೆ ನಮ್ಮ ಜನಸಾಮಾನ್ಯರು ಎಚ್ಚೆತ್ಕೊಂಡು ನಮ್ಮ ಸುತ್ತಮುತ್ತ ಇರೋ ಕ್ರಿಮಿಕೀಟಗಳನ್ನ ಮೊಟಕು ಮಾಡಬೇಕು.